ಹಲೋ ಮೈಕ್ ಟೆಸ್ಟಿಂಗ್. ನಾವು ಯಾವಾಗ ಬರೋರು ಹಿಂಗ, ನಾವು ಯಾವಾಗ ಜೋಡಿಲಿ ಬರೋರು ಹಿಂಗ. So, fasten your seat belts. ವೆಲ್ಕಮ್ ಟು ಮೈ ಚಾನಲ್ ದಿ ಮೋಟೋ ಪಾಟೀಲ್. ನಾವು ಹೋಗ್ತಿರೋ ಪ್ಲೇಸ್ ಬಂದು ಹಂಪಿ. ಉತ್ತರ ಕರ್ನಾಟಕ ಅಂದರೆ ನಿಮಗೆ ಬರ್ಬೋದು ಏನಂದರೆ ಕೂಚೋಳೆ ಮಗನೆ ಅಂತ, ಕಟ್ಟೆ ರೊಟ್ಟಿ, ಹಿಂದುಳಿದ ಪ್ರದೇಶ, ಒರಟು ಜನ, ಎಗ್ ರೈಸು ಅಂತ ಫೇಮಸ್ ಮಾಡೋರು ಕೆಲವೊಬ್ಬರು ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್. ಬಟ್ ಇವತ್ತು ನಾವು ನೋಡೋಕೆ ಹೋಗ್ತಿರೋದು ಉತ್ತರ ಕರ್ನಾಟಕದ ಇನ್ನೊಂದು ಮುಖ. ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಹಿಸ್ಟ್ರಿ ತೆಗೆದ್ರೆ ಕರ್ನಾಟಕನೇ ಇರಲ್ಲ. ಅಂಥ ದೊಡ್ಡ ದೊಡ್ಡ ರಾಜಮನೆತನಗಳು ಉತ್ತರ ಕರ್ನಾಟಕದಲ್ಲಿ ಇದ್ದವು. ಅಂಥ ಮನೆತನಗಳಲ್ಲಿ ಅಂಥ ವಿಜಯನಗರ ಸಾಮ್ರಾಜ್ಯದ ಕ್ಯಾಪಿಟಲ್ ಇಟ್ ಈಸ್ ಹಂಪಿ. ಇನ್ನು 3-4 ಇದ್ದು ಪೆನಕೊಂಡ ಇತ್ತು, ಗುಂದಿ. ಸೊ ಇವತ್ತು ನಾವು ಹಂಪಿ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲೇ ಅಂಜನಾದ್ರಿ ಬೆಟ್ಟ, ರಾಮಾಯಣ ಕಾಲದ ಯಾವ್ಯಾವ ಪ್ಲೇಸಸ್ ಇವೆ ಕವರ್ ಮಾಡಬೇಕಂತ ಈ ವಿಲಾಗಲ್ಲಿ. ಕೀಪ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಇಫ್ ಯು ಆರ್ ವಾಚಿಂಗ್ ಫಸ್ಟ್ ಟೈಮ್. ಸೊ ಗೈಸ್, ವಿ ಆರ್ ರೀಚಿಂಗ್ ದೇವರ್ಗೆ. ನಾವು ಇನ್ನೂ 240 ಕಿಲೋಮೀಟ್ರ್ ಇದೆ. ಬೇಗ ಡಿಸ್ಟೆನ್ಸ್ ಕವರ್ ಮಾಡಬೇಕು. ಅರೌಂಡ್ ಮೇಲಿನ 140 ಕವರ್ ಮಾಡಿದ್ರು 100 ಆರಾಮಾಗಿ ಹೋಗ್ಬೋದು. ಆ ಕಡೆ ಎಲ್ಲ ಸೈಟ್ ಚೆನ್ನಾಗಿದೆ, ವ್ಯೂ ಮಾಡ್ತಾ ಹೋಗ್ಬೋದು. ಇವಾಗ ಟೈಮ್ ಒಂದು 7:15. ಸೊ ಬಿಸಿಲು ಕೂಡ ಜಾಸ್ತಿ ಆಗುತ್ತೆ. ಎಲ್ಲ ಊರುಗಳಿದ್ದು ನೋಡ್ರಿ, ಹ್ಯಾಂಗೋ ಶಾಪುರತ, ಶೂರ್ಪುರತ, ಇವೆಲ್ಲ ಬಹುಮನಿ ಸುಲ್ತಾನೇಟ್ಗಳ ಆಳ್ವಿಕೆ ಟೈಮ್ನಾಗೆಲ್ಲ ಇವು ಇನ್ಫ್ಲುಯೆನ್ಸ್ ಆಗಿ ಜಾಗಗಳು. ಇವನ್ ಕಲಬುರ್ಗಿ, ಗುಲ್ಬರ್ಗ ಮಾಡಿರೋ ನಮ್ಮ ರಿಚ್ ಹಿಸ್ಟ್ರಿ ಇದೆ ಅಂದ್ರೆ ರಾಷ್ಟ್ರಕೂಟರು ನಂಬಲ್ಲಿ ಬಾದಾಮಿ ಚಾಲುಕ್ಯರು ಇಲ್ಲಿ ಆಳ್ವಿಕೆ ಮಾಡಿದರು, ಕಲ್ಯಾಣಿ ಚಾಲುಕ್ಯರು ಆಳ್ವಿಕೆ ಮಾಡಿದರು, ಬಸವಣ್ಣ ಅವ್ರ ಟೈಮ್ನಾಗ ಕಳಚೂರಿ ಚಾಲುಕ್ಯರು ಅವ್ರು ಮಾಡಿದರು. ಇವರೆಲ್ಲ ಹಿಸ್ಟ್ರಿ ಈಗ ಯಾವಾಗ 12ನೇ ಶತಮಾನ ತನಕ ಬಂತು. ಅದಾದ್ಮೇಲೆ ವಿಜಯನಗರ ಸಾಮ್ರಾಜ್ಯ 15ನೇ ಶತಮಾನ ತನಕ ಅವ್ರು ಬಂದರು. ಬಟ್ ಮುಂದೇನಾಯಿತು, 15ನೇ-16ನೇ ಶತಮಾನದಾಗ ಬಹುಮನಿ ಸುಲ್ತಾನೇಟ್ಸ್ಗಳು ಇಲ್ಲೆಲ್ಲ ರಾಜಕೀಯ ಮಾಡೋಕೆ ಶುರು ಮಾಡಿದ್ರು. ನಮ್ಮ ಹಿಸ್ಟ್ರಿ ಮ್ಯಾಗ ಅವ್ರ ಹಿಸ್ಟ್ರಿ ಎಲ್ಲ ಓವರ್ಲ್ಯಾಪ್ ಆಗಿಬಿಟ್ಟದ. ಅದಕ್ಕೆ ನಮ್ಮ ಪ್ರದೇಶ ಹಿಂದುಳಿದಿತ್ತು. ಬೇಕಾದ್ರೆ ಮೈಸೂರು ನೋಡ್ರಿ, ಮೈಸೂರು ರಾಜರೆಲ್ಲ ಅವರೆಲ್ಲ ಸಾಮಂತ ದೊರೆಗಳು. ಬಟ್ ಎಲ್ಲ ನೀರಾವರಿ ಚಲೋ ಇಂಪ್ರೂವ್ಮೆಂಟ್ ಮಾಡ್ರ. ಹೊರಗಿನ ಇನ್ವೇಟ್ ಮಾಡಿ ಬಂದವರು ನಂಬಲ್ಲಿ ಯಾಕೆ ಇಂಪ್ರೂವ್ ಮಾಡಲಿಲ್ಲ. ಅವರು ಮಾಡಲ್ ಬಿ ಏನಕ್ಕೆ ಮಾಡ್ತಾರೆ, ಹೊರಗಿನ ಬಂದವರು ಇಲ್ಲಿದ್ದವರಷ್ಟೇ ಇಂಪ್ರೂವ್ ಮಾಡ್ಕೋತಾರೆ. ಸೊ ಅದಕ್ಕಾಗಿ ನಮ್ಮ ಪ್ರದೇಶ ಹಿಂದುಳಿದವ. ಸೊ ಇದೇನು 300-400 ವರ್ಷ ಬಹುಮನಿ ಸುಲ್ತಾನೇಟ್ ಆಳ್ವಿಕೆ, ಆಮೇಲೆ ನಿಜಾಮರ ಆಳ್ವಿಕೆ. ಸೊ ಇದರಿಂದ ಏನಾಗ್ಯದ, ನಮ್ಮ ಜನರ ಹತ್ರ ನಮ್ಮದು ತಮ್ಮದು ಅಂಬೋದೆಲ್ಲ ಮರೆತು ಬಿಟ್ರ ಹಿಸ್ಟ್ರಿ. ಪುರದ್ಮ ಶಿವರ್ಪುರ್ ಹಿಂದೆ ಹೋಗ್ಬಾರ್ದಾಗ್ತದ. ಹುಡುಗಿರಿಂದ್ರೆ ಬಸ್ಸಿಂದ ಯಾವತ್ತು ಹೋಗ್ಬಾರ್ದು. ಅಣ್ಣ ಈ ಕಡೆ ನೋಡು, ಶಾಪೂರ್ ಬಂದೀವಿ. ನಾಟ್ ಬ್ಯಾಡ್, ಸಿಟಿ ಚಲೋನೇ ಅದ. ಸೊ ಇಲ್ಲೆಲ್ಲ ಉಪ್ಪಿಟ್ಟನ್ನ ಹೋಗಿ ನಾಷ್ಟ ಮಾಡಿ ಮುಂದೆ ಹೋಗಮ್. ಗೈಸ್, ವೆಲ್ಕಮ್ ಬ್ಯಾಕ್. ನಾವು ಅರ್ಧ ಜರ್ನಿನ ಸ್ಕಿಪ್ ಮಾಡಿದ್ದೀವಿ. ಅಂದರೆ ಲಾಸ್ಟ್ ರೆಕಾರ್ಡ್ ಮಾಡಿದ್ದು ಐ ಥಿಂಕ್ ಶಾಪೂರ್. ಸೊ ಅಲ್ಲಿಂದ ಇವಾಗ ಸದ್ಯ ನಾವು ಅಂಜನಾದ್ರಿ ಅಥವಾ ಹಂಪಿನ 20 ಕಿಲೋಮೀಟರ್ಸ್ ಅವೇ ಇದ್ದೀವಿ. ನೀವು ಏನಾರು ಸ್ಕಿಪ್ ಮಾಡಿದ್ವಿ ಅಂದರೆ ನಾವು ಮಾರ್ನಿಂಗ್ ಜರ್ನಿ ತುಂಬ ಲೇಟ್ ಮಾಡಿದ್ವಿ. 4:30 ನಮ್ಮದು ಒರಿಜಿನಲ್ ಡಿಪಾರ್ಚರ್ ಟೈಮ್ ಇತ್ತು. ಬಟ್ 7:30 ಬಿಟ್ವಿ ಊರನ್ನ, ಕಲಬುರ್ಗಿನ. ಸೊ ಅದಕ್ಕೆ ಲೇಟ್ ಆಯಿತು. ಅದನ್ನ ಕವರ್ ಮಾಡಬೇಕಂತ ನಾನು ವೀಲಾಗಿಂಗ್ ಅವಾಗ ಮಾಡಲಿಲ್ಲ, ಸುಮ್ಮನೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತ. ಸೊ ನಾವು ವಿ ಆರ್ ಇನ್ ದ ಸೆರೆನಿಟಿ ಆಫ್ ಹಂಪಿ. ಗಂಗಾವತಿಯಿಂದ ಹಂಪಿ ಕಡೆ ಹೋಗ್ತಾ ಇದ್ದೀವಿ. ಕೀಪ್ ವಾಚಿಂಗ್. ಒಣಗೋಗಿದೆ, ಭತ್ತ ಎಲ್ಲ ಕಟಾವು ಮಾಡವ್ರೆ. ನಾನು ಫೆಬ್ರವರಿ ಅಥವಾ ಮಾರ್ಚಲ್ಲಿ ಬಂದಿದ್ದೆ ಲಾಸ್ಟ್ ಇಯರ್ 2023 ಫುಲ್ ಗ್ರೀನ್ ಇತ್ತು. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸೇಮ್ ಗ್ರೀನ್ ನೌ ಆಲ್ಸೋ. ಬಟ್ ಏನು ಮಾಡೋಕ್ಕಾಗಲ್ಲ, ಪಾಲಿಗೆ ಬಂದಿದ್ದು ಪಂಚಾಮೃತ. ಇನ್ನೂ ಗ್ರೀನ್ ಇದೆ ಇಲ್ಲಿ ನೋಡಿ ಸ್ವಲ್ಪ, ಬಟ್ ಪೂರ್ತಿ ಗ್ರೀನ್ ಇಲ್ಲ. ಇಲ್ಲಿದೆ ಗ್ರೀನ್. ಸೊ ಇಲ್ಲೇನು ಗ್ರೀನ್ ಕಾಣ್ತಿದೆ ಅಲ್ವಾ, ಅದೇ ಥರ ಪೂರ ಏರಿಯಾ ಗ್ರೀನ್ ಕಾಣುತ್ತೆ. ನೋಡಿ ಬಂಡೆಗಳು, ರೈಟ್ ಸೈಡಲ್ಲಿ ಬಂಡೆಗಳಿವೆ, ಲೆಫ್ಟ್ ಸೈಡ್ ಗದ್ದೆ, ಮುಂದೆ ಬೆಟ್ಟ. ಹೋಗಿ ಒಂದು
ಕರೆಕ್ಟ್ ಆದಂಥ ರೂಮ್ನ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಸ್ಟ್ ತೊಗೊಂಡು ಸಂಜೆ ಹೊತ್ತಿಗೆ ಅಂಜನಾದ್ರಿ ನೋಡ್ಬೇಕಂತ ಪ್ಲ್ಯಾನು. ಜರ ಒಂದು ಕಲ್ಲು ಸರಿತಂದು ಬಾ ಹೈರಾಣದಪ್ಪ ಕೆಳಗಿದ್ದವ್ರಿಗೆ. ನೋಡ್ರಿ ಪೂರ ಕಲ್ಲಿಂದ ಇದು ಸೇಮ್ ನೀವು ಟೆರೆನ್ ನೀವು ತುಮಕೂರು ಸೈಡ್ನೂ ಕಾಣ್ತದ. ತುಮಕೂರಲ್ಲಿ ರಾಮನಗರ ಅಲ್ಲಿ ಕನಕಪುರ ಬಂಡಿ ಅಂತ ಅಂಬಲ್ಲ, ಪೊಲೀಸ್ ಆನೆಗುಂದಿ ಅದನ್ನು ಕೂಡ ಒಂದು ಕ್ಯಾಪಿಟಲ್ ಆಗಿತ್ತು ಇವ್ರದ್ದು, ಒಂದು ಪ್ಲೇಸ್. ಆ ಮಾಡಕ್ಕೆ ಚೇಂಜ್ ಮಾಡಿದಾರೆ. ಎದಕ್ಕಂದ್ರೆ ಮುಸ್ಲಿಮ್ ಇನ್ವೇಡರ್ಸ್ ಎಲ್ಲ ನಾರ್ತ್ ಸೈಡ್ಲಿಂದ ಅಟ್ಯಾಕ್ ಮಾಡ್ತಾರೆ ಅಂತಂದು ನದಿ ದಂಡೆ ಹಚ್ಚಿ ಕಡೆ ಹೋದ್ರು ಅವರು. ಹಂಪಿನ ಅವಾಗಿನ ವಿಜಯನಗರ ಇವಾಗಿನ ಹಂಪಿ ಕ್ಯಾಪಿಟಲಾಗಿ ಕನ್ವರ್ಟ್ ಮಾಡ್ಕೊಂಡ್ರು. ಫಸ್ಟ್ ಆನೆಗುಂದಿನೇ ಕ್ಯಾಪಿಟಲ್ ಆಗಿತ್ತು, ಆಮೇಲೆ ಹಂಪಿಗೆ ಹೋದ್ರು. ನಾವು ಯಾವಾಗ ಬರೋರು ಹಿಂಗೆ, ನಾವು ಯಾವಾಗ ಜೋಡಿಲಿ ಬರೋರು ಹಿಂಗೆ. ಸೊ ಈ ಕಡೆ ರಿವರ್ ಕ್ರಾಸಿಂಗ್ ಅದ. ನೀವು ಇಲ್ಲ ಅಂದ್ರೆ 20-30 ಕಿಲೋಮೀಟ್ರ್ ಸುತ್ತ ಹಾಕೊಂಡು ಬರ್ಬೇಕು. ಇಟ್ಸ್ ಶಾರ್ಟ್ ಡಿಸ್ಟೆನ್ಸ್ ಅದ ಇದು. ಬಟ್ ನೋಡ್ಬೇಕು, ನಮ್ಮ ಗಾಡಿ 162 kgs ಅದ. ಅವ್ರು ಶಿಪ್ ಮಾಡ್ತಾರೋ ಅಥವಾ ಇಲ್ಲೋ ಅಂತ ಕೇಳಂಬರ್ರಿ. ಹೋಗಿ ಗಾಡಿ ಒಯ್ಬೋದು, 20-30 ರೂಪಾಯಿ ತೊಗೋತಾರ. ಕೇಳಂಬರ್ರಿ, ಆಫ್ ರೋಡಿಂಗ್ ಮಾಡೋ ಫೀಲ್ ಉಂಟದ. ಇದು ತುಂಗಭದ್ರಾ ರಿವರ್ ಕ್ರಾಸಿಂಗ್. ಹೇಗೆ ಈ ಅಡ್ವೆಂಚರ್. So let's wait till they come back. Meet my cousin Chandrasekhar. ಹೆಂಗದ ಬೈ ಅಡ್ವೆಂಚರ್? ಬೇಕಾಗಿತ್ತು ಗುಲ್ಬರ್ಗದಿಂದ ಎದ್ದು ಬರೋಕೆ ಮುಂಚೆ ಬಿಸಿಲ. ಸುಮ್ಮಲ್ಲ ಅಂದ್ರೆ ಅಲ್ಲೇ ಮಂಕೋತ. ಎಷ್ಟು ಪ್ರಶಾಂತ ಅದ ನೋಡಿಲ್ಲ. ಭಾಳ ಕೆಳಗೆ ಹೋಗ್ಯಾವ, ಬ್ಯಾಸಿಗೆ ಇಲ್ಲ. ಅದು ನೋಡಿ ಎಷ್ಟು ಭಾರಿ ಕಾಣುತ್ತೆ ಬೈ. ಬ್ಯಾಕ್ ಡ್ರಾಪ್ ಅಲ್ಲಿ ಕೂತು ಫೋಟೋ ತೊಗೊಂಡು ಎಷ್ಟು ಭಾರಿ ಕಾಣ್ತದೆ. ಗಾಡಿ ಹಾಕ್ತಾರೆ ಇವಾಗ ಒಳಗೆ, ನಾವು ಬ್ಯಾಗ್ ಎತ್ಕೊಂಡು ಹೋಗಮ್ಮ. ಕೆಳಗೋಯ್ತು ಟೈರ್. ಎಲ್ಲಿ ಕೊಡ್ರಿ? ನೀರ ಬಿಟ್ಟು ನೆಲದ ಮೇಲೆ ಸಾಗದು, ನೀರು ದೋಣಿ, ಗಾಡಿ ಮೇಲೆ ಮನುಷ್ಯ. ನೀವಾಗೋತ್ತು ಬೇನಿ. ದಿನದಾಗ ಎಷ್ಟು ಗಾಡಿ ಹಾಕ್ತಾರ ಕಡೆ? ಒಂದ್ಸಲ 4 ಗಾಡಿ ಹಾಕ್ತೀವಿ. ಇಲ್ರಿ ದಿನದಾಗ ಎಷ್ಟು ಆಗ್ತಾವ್ರಿ? ಇವತ್ತು ಶನಿವಾರ ಸ್ವಲ್ಪ ರಶ್, ಡೈಲಿ ಇರಲ್ಲ ಜನ. ಡೈಲಿ ಇರಲ್ಲ ಬಿಡ್ರಿ, ವೀಕೆಂಡ್ ಬಂದರೆ ಜನ ಬರೋರು. ಅಂಜನಾದ್ರಿ ಬರ್ತಾರಲ್ಲ ಅವತ್ತಷ್ಟೇ. ಹಾಂ ಸೋಮವಾರದಿಂದ ಶುಕ್ರವಾರವರೆಗೆ ಇರಲ್ಲ. ಇದ್ದು ಆ ಕಡೆಯಿಂದ ಇವಾಗ ಈ ಕಡೆ ದಂಡೆ. ಬಂದು ಎದ್ದಿನಿ.
ನೋಡಿರಲ್ಲ ಗಾಡಿ ಒಣಗಿ ಬತ್ತು. ಇದರಿಂದ 20 to 25 ಕಿಲೋಮೀಟ್ರ್ ಉಳಿತದೆ ನಮಗೆ ತಿರುಗಾಡೋದು. ಸೊ ಅದಕ್ಕೆ ಈ ಮೆಥಡ್ಲಿಂದ ತಂದು ಈಗೆಲ್ಲ ಗುಡಿಗಳೇ ಮಾಡಿಲ್ಲಲ್ಲ.